श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शवनकोष्ठादशश्चेति ज्योतिश्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಮೇಷರಾಶಿಯವರಿಗೆ ಎಂಬಂತಹ ಮಾಸ ಭವಿಷ್ಯವನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಯುಗಾದಿ ಆರಂಭವಾಗಿ ಅನಂತರದಲ್ಲಿ ಮೊದಲು ಬರುವಂತಹ ಒಂದು ತಿಂಗಳು ಏಪ್ರಿಲ್ ತಿಂಗಳು ಅಂತಂದರೆ, ಹಾಗಾಗಿ ಚೈತ್ರ ಮಾಸದ ಕೊನೆಗೆ ಹಾಗೆ ವೈಶಾಖ ಮಾಸದ ಆರಂಭದವಾದಂತಹ ಒಂದು ತಿಂಗಳಿಗೆ ಏಪ್ರಿಲ್ ತಿಂಗಳು ಎಂಬುದಾಗಿ ನಾವು ಹೇಳ್ತೇವೆ. ನೋಡಿ, ಏಪ್ರಿಲ್ ತಿಂಗಳಲ್ಲಿ ಏನೇನು ಹಬ್ಬ ಹರಿದಿನಗಳು ಏನೇನು ಬರುತ್ತೆ ಎಂಬುದನ್ನು ಗಮನಿಸೋಣ. 2ನೇ ತಾರೀಕಿಗೆ ಚಿತ್ರಾ ಪೌರ್ಣಿಮೆ ಅಂತ ಹೇಳಿದೆ. ಹಾಗೆ 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 13ನೇ ತಾರೀಕಿಗೆ ಸರ್ವೇಷಾಂ ಏಕಾದಶಿ ಇದೆ. ಹಾಗೆ 14ನೇ ತಾರೀಕಿಗೆ ಸೌರ ಯುಗಾದಿ ಇದೆ. 14ನೇ ತಾರೀಕಿಗೆ ವಿಷವತ್ ಪುಣ್ಯಕಾಲ ಅಂತ ಅದೊಂದು ಸಂಕ್ರಾಂತಿ ಬರುತ್ತದೆ. ಹಾಗೆ 17ನೇ ತಾರೀಕಿಗೆ ಅಕ್ಷತದಿಗೆ ಅಮಾವಾಸ್ಯೆಯೂ ಕೂಡ ಇದೆ. ಹಾಗೆ 18ನೇ ತಾರೀಕಿಗೆ ಚಂದ್ರದರ್ಶನ, ಇನ್ನು 19ನೇ ತಾರೀಕಿಗೆ ಪರಶುರಾಮ ಜಯಂತಿ, 20ನೇ ತಾರೀಕಿಗೆ ಅಕ್ಷತ ತೃತೀಯ, ಹಾಗೆ 21ನೇ ತಾರೀಕಿಗೆ ಆಚಾರ್ಯ ಶಂಕರರ ಜಯಂತಿಯೂ ಕೂಡ ಇದೆ. 22ಕ್ಕೆ ರಾಮಾನುಜಾಚಾರ್ಯರ ಜಯಂತಿ ಇದೆ. ಹಾಗೆ 23ನೇ ತಾರೀಕಿಗೆ ಭಗೀರಥ ಜಯಂತಿ ಇದೆ. ಹಾಗೆ 26ಕ್ಕೆ ವಾಸವಾಂಬಾ ಜಯಂತಿಯೂ ಕೂಡ ಇದೆ. ಇನ್ನು 30ನೇ ತಾರೀಕಿಗೆ ನರಸಿಂಹ ಜಯಂತಿಯೂ ಕೂಡ ಇದೆ. ಹೀಗೆಲ್ಲ ಒಂದು ಹಂತಕ್ಕೆ ವೈಶಾಖ ಮಾಸದಲ್ಲಿ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಬಹಳ ಶುಭವಾದಂಥ ಒಂದು ದಿವಸಗಳು. ಯಾಕೆಂದರೆ ನಮಗೆ ಮೀನ ಚೈತ್ರ ಅಂತೇಳಿ ಹೇಳ್ತೇವೆ. ಮೀನ ಮಾಸದ ಚೈತ್ರ ಹೇಳುವಂಥದ್ದು ಸ್ವಲ್ಪ ಅಷ್ಟೊಂದು ಹಬ್ಬ ಹರಿದಿನಗಳಿಗೆ ವಿಶೇಷವಾದದ್ದಲ್ಲ. ಆದರೂ ಕೂಡ ರಾಮನವಮಿ ಹೇಳುವಂಥ ಒಂದು ಹಬ್ಬ ಬರುತ್ತೆ. ಆದರೆ ಒಂದು ಧಾರ್ಮಿಕವಾದಂತಹ ಉಪನಯನ, ಮದುವೆ, ಮಂಗಲ ಕಾರ್ಯಕ್ಕೆ ಅಷ್ಟೊಂದು ಶುಭವಾದದ್ದಲ್ಲ. ಈ ವೈಶಾಖ ಮಾಸ ಹೇಳುವಂಥದ್ದು ಬಹಳ ಉತ್ತಮವಾದಂಥ ಒಂದು ಮಾಸ. ಹಾಗಾಗಿ ವೈಶಾಖ ಮಾಸದಲ್ಲಿ ಮೊದಲು ಕೂಡ ಈ ತಿಂಗಳಲ್ಲಿ ನೋಡಿ ಅಕ್ಷತೃತೀಯ ಹೇಳುವಂಥದ್ದು ಬರುತ್ತೆ. ಅಕ್ಷತೃತೀಯ ಹೇಳುವಂಥದ್ದು ಬಹಳ ಉತ್ತಮವಾದಂತಹ ಮುಹೂರ್ತ. ಏನಾದರೂ ಮನಸ್ಸಿನ ಎಲ್ಲ ಸಂಕಲ್ಪಗಳನ್ನು ನೆರವೇರಿಸಲಿಕ್ಕೆ, ಅಥವಾ ಏನೋ ಒಂದು ಮನಸ್ಸಿನಲ್ಲಿ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರ್ತೀರಿ, ಯಾವುದೋ ಒಂದು ಕೆಲಸದಲ್ಲಿ ಒಳ್ಳೆ ರೀತಿಯಾದಂಥ ಶ್ರೇಯಸ್ಸನ್ನು ಪಡೀಲಿಕ್ಕೆ ಬಹಳ ಶುಭವಾದಂತಹ ಒಂದು ತಿಂಗಳು ಎಂಬುದನ್ನು ಕೂಡ ಹೇಳಬಹುದು. ಅದರಲ್ಲಿ ಅಕ್ಷತೃತೀಯ ಅಂತಂದರೆ ಎಲ್ಲ ಕ್ಷತ ಎಲ್ಲ ಕಟ್ಟುಕಟ್ಟಾಗುವುದರ ನಿಲ್ತದೆ. ಯಾಕಂದರೆ ಜೀವನದಲ್ಲಿ ಬಹಳಷ್ಟು ಕಟ್ಟುಕಟ್ಟು ಹೋಗ್ತದೆ. ಅಕ್ಷತ ಅಂತಂದರೆ ಎರಡು ಇಲ್ಲದೇ ಇರುವಂಥ ಒಂದು ವಸ್ತು ಆಗುವಂತಹ ಒಂದು ಪರಿಪೂರ್ಣವಾದಂಥ ಸಂಪೂರ್ಣವಾದಂತಹ ಒಂದು ಸರಿಯಾದಂತಹ ದಾರಿ ಆಗತ್ತೆ ಹೇಳುವಂಥ ಅರ್ಥ. ಹಾಗಾಗಿ ನಾಶವೇ ಇಲ್ಲದೇ ಇರುವಂಥ ಒಂದು ಶಕ್ತಿ ಆಗ್ತದೆ. ಹಾಗೆ ಅಕ್ಷತೃತೀಯ ದಿವಸ ವಿಶೇಷವಾಗಿ ಈ ತಿಂಗಳಲ್ಲಿ ನೋಡಿ 20ನೇ ತಾರೀಕಿಗಿದೆ. ಹಾಗಾಗಿ 20ನೇ ತಾರೀಕಿಗೆ ಮರಿಬೇಡಿ, ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಇನ್ನು ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಕೃತಿಕಾ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಹಾಗೆ 20ನೇ ತಾರೀಕು ಹಾಗೆ 22ನೇ ತಾರೀಕು ಬಹಳ ಶುಭವಾದಂಥ ಒಂದು ದಿನಾಂಕಗಳು ಈ ತಿಂಗಳಲ್ಲಿ. ಅಕ್ಷತೃತೀಯನಕ ಬಹಳ ಉತ್ತಮವಾದಂಥ ಒಂದು ದಿವಸ ಎಂಬುದನ್ನು ಕೂಡ ಗಮನಿಸೋಣ. ನೋಡ, ಗ್ರಹಸ್ಥಿತಿ ಹೇಗಿದೆ ನೋಡಿ. ರಾಶಿಯಲ್ಲಿ ರವಿ ಬುಧರು, ಹಾಗೆ 2ನೇ ರಾಶಿಗೆ ಶುಕ್ರ ಬರ್ತಾನೆ. ಎಷ್ಟನೇ ತಾರೀಕಿಗೆ 19ನೇ ತಾರೀಕು ಶುಕ್ರನು ಕೂಡ 2ನೇ ರಾಶಿಗೆ ಬರ್ತಾನೆ. ಹಾಗೆ ತೃತೀಯ ರಾಶಿಯಲ್ಲಿ ಗುರು, ಚತುರ್ಥ ರಾಶಿಯಲ್ಲಿ ಎಲ್ಲ, ಪಂಚಮ ರಾಶಿಯಲ್ಲಿ ಕೇತು, ಹಾಗೆ ಇನ್ನು ಏಕಾದಶ ರಾಶಿಯಲ್ಲಿ ರಾಹು, 12ನೇ ರಾಶಿಯಲ್ಲಿ ಶನಿ ಮತ್ತು ಕುಜ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. 12ನೇ ರಾಶಿಯಲ್ಲಿ ನೋಡಿ ರಾಶ್ಯಾಧಿಪತಿಯಾದಂತಹ ನಿಮ್ಮ ಕುಜನ ಜೊತೆಗೆ ಶನೇಶ್ವರನು ಕೂಡ 12ನೇ ರಾಶಿಯಲ್ಲಿ ಕೂತಿದ್ದಾನೆ. ಹೀಗಿದ್ದಾಗ ಏನೇನು ಬದಲಾವಣೆ ಆಗಬಹುದು, ಏನಾದರೂ ಈ ತಿಂಗಳಲ್ಲಿ ಲಾಭಾಂಶಗಳಾಗಬಹುದಾ ಎಂಬುದನ್ನು ಒಂದೊಂದೇ ಗ್ರಹಗಳ ಮೂಲಕವಾಗಿ, ಒಂದೊಂದೇ ಭಾವಗಳ ಮೂಲಕವಾಗಿ ಚಿಂತನೆ ಮಾಡ್ತಾ ಹೋಗೋಣ. ನೋಡಿ, ರಾಶಿಯಲ್ಲಿ ರವಿ ಬುಧರಿದ್ದಾರೆ. ಹಾಗಾಗಿ ವಿದ್ಯಾಭ್ಯಾಸ ಮಾಡುವಂತಹ ಮಕ್ಕಳಿಗೆ ಒಳ್ಳೊಳ್ಳೆ ರೀತಿಯಾದಂತಹ ಒಂದು ಹಂತಕ್ಕೆ ಎಷ್ಟೋ ಜನಕ್ಕೆ ರಿಸಲ್ಟು ಕೂಡ ಬಂದಂಥವರಿಗೆ ಬಹಳ ಖುಷಿ ಸಂತೋಷವೂ ಕೂಡ ರಿಸಲ್ಟ್ ಬಂದಿರಬಹುದು. ಹಾಗಾಗಿ ಆ ಒಂದು ಖುಷಿ ಸಂತೋಷದಿಂದ ಮುಂದೆ ಇನ್ನಷ್ಟು ಓದೋಣ, ಇನ್ನಷ್ಟು ಕೋರ್ಸ್ ಮಾಡೋಣ, ಇನ್ನಷ್ಟು ವಿದ್ಯಾಭ್ಯಾಸದ ಬಗ್ಗೆ ಮುನ್ನುಗ್ಗೋಣ ಹೇಳುವಂಥ ಒಂದು ಮನಸ್ಥಿತಿ ಬರುತ್ತೆ. ಅದು ಬಹಳ ಒಳ್ಳೆಯದಾದಂಥದ್ದು. ಹಾಗೆ 2ನೇದಾಗಿ ಬುಧ ಮತ್ತು ರವಿ 2 ಗ್ರಹಗಳಿದ್ದಾರೆ. ಗೌರ್ಮೆಂಟ್ ಕೆಲಸ ಕಾರ್ಯಗಳು ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆಗೆ ಪರ್ಮನೆಂಟ್ ಆಗುವಂಥದ್ದು ಅವಕಾಶಗಳು, ಅಥವಾ ಹುದ್ದೆಯಲ್ಲಿ ಏನೋ ಒಂದು ಪ್ರಮೋಷನ್ ಆಗುವಂತಹ ಒಂದು ಸುದ್ದಿ ಸಿಗುತ್ತದೆ ನಿಮಗೆ. ಯಾಕಂದರೆ ರಾಶಿಯಲ್ಲಿ ರವಿ ಇದ್ದಾನೆ. ಹಾಗಾಗಿ ಗೌರ್ಮೆಂಟಿನ ಸಾಲ ಸೌಲಭ್ಯಗಳು, ಯಾವುದೊಂದು ಕೃಷಿ ಜಾಗ ಭೂಮಿ ಕೊಂಡ್ಕೊಂಡಿದ್ದೇನೆ, ಗೌರ್ಮೆಂಟ್ ಲೋನ್ ಆಗಬೇಕು, ಸಾಲ ಸಿಗಬೇಕು ಅಂದರೆ ಸಾಲ ಸಿಗುವಂಥದ್ದು,
ಮತ್ತು ಎಲ್ಲೋ ಒಂದು ಕಡೆಗೆ ನಿಮ್ಮ ಮನಸ್ಸಿನ ಕೆಲವೊಂದಷ್ಟು ಭಾಗಗಳು ಕೆಲವೊಂದಷ್ಟು ಅವಕಾಶಗಳು ಸಿಗುವಂಥ ಚಾನ್ಸಸ್ ಕಾಣುತ್ತೆ. ಹಾಗಾಗಿ ಬಹಳಷ್ಟು ಪ್ರಯತ್ನವನ್ನು ಮಾಡಿ, ಮನುಷ್ಯ ಪ್ರಯತ್ನ ಬಹಳ ಮುಖ್ಯವಾದಂಥದ್ದು. ಆ ಮನುಷ್ಯ ಪ್ರಯತ್ನದಲ್ಲೂ ಕೂಡ ಕೆಲವೊಂದು ಅದೇ ಹೇಳ್ತಾರಲ್ಲ, ಸಪ್ತಮಂ ದೈವ ಚಿಂತನಂ ಅಂತ, ಮನುಷ್ಯ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾಗ 7ನೇ ಭಾಗವನ್ನು ಭಗವಂತನು ಅನುಗ್ರಹಿಸ್ತಾನೆ. ಹಾಗಾಗಿ ನೀವು ಪ್ರಯತ್ನಗಳನ್ನು ಬಹಳ ಮಟ್ಟಿಗೆ ಮಾಡ್ತಾ ಇರಿ. ಯಾವ ವಿಷಯದಲ್ಲಿ, ಒಂದು ಭೂಮಿಯ ವ್ಯಾಪಾರ ವ್ಯವಹಾರ ಇರಬಹುದು, ಅಥವಾ ಗೌರ್ಮೆಂಟ್ ಲೋನ್ ಆಗಬೇಕು ಹೇಳುವಂಥ ವ್ಯವಸ್ಥೆ ಇರಬಹುದು, ಅಥವಾ ಕೃಷಿ ಜಾಗ ನಾನು ಕೊಂಡ್ಕೊಂಡಿದ್ದೇನೆ, ಕೃಷಿ ಜಾಗದಲ್ಲಿ ಏನೋ ಒಂದು ವೃದ್ಧಿ ಮಾಡಬೇಕು, ಏನೋ ಒಂದು ಅನುಕೂಲ ಆಗುತ್ತೆ, ಅದಕ್ಕೆ ಯಾಕೋ ಸ್ವಲ್ಪ ಅಡೆತಡೆಗಳಾಗ್ತಾ ಇದೆ, ಇಂತಹ ವಿಷಯಗಳಿರಬಹುದು. ಇದಕ್ಕೆಲ್ಲ ಜಾಸ್ತಿ ಪ್ರಯತ್ನವನ್ನು ಮಾಡ್ತಾ ಇರಿ, ಅದರಲ್ಲಿ ಬಹಳಷ್ಟು ಶ್ರೇಯಸ್ಸಾಗುವಂಥದ್ದಾಗುತ್ತೆ. ಮತ್ತು ಕಲೆಯ ವಿಷಯದಲ್ಲಿ ನೋಡಿ, 2ನೇ ರಾಶಿಗೆ ಶುಕ್ರನು ಬರ್ತಾನೆ 19ನೇ ತಾರೀಕು ನಂತರದಲ್ಲಿ. ಹಾಗಾಗಿ ಕಲೆಯ ವಿಷಯದಲ್ಲಿ ಎಲ್ಲೋ ಒಂದು ಸಮಾಧಾನ, ಎಲ್ಲೋ ಒಂದು ನೆಮ್ಮದಿ, ಎಲ್ಲೋ ಒಂದು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು. ಹಾಗಾಗಿ ಕಲೆಯ ವಿಷಯದಲ್ಲಿ ಬಿಡಬೇಡಿ. ಯಾಕಂದರೆ ಒಂದು ಸಲ ಕಲೆಯಲ್ಲಿ ಯಾವತ್ತೂ ಎಲ್ಲ ವೃತ್ತಿಗಳು ಕೂಡ ಒಂದು ಹಂತಕ್ಕೆ ಮೇಲಕ್ಕೆ ಕೆಳಕ್ಕೆ ಹೋಗ್ತಾ ಇರುತ್ತೆ. ಆದರೆ ಕಲೆಯ ವಿಷಯದಲ್ಲೂ ಜಾಸ್ತಿ ಫೋಕಸ್ ಹಾಕಿ ಮಾಡ್ತಾ ಇರಿ, ಅದನ್ನು ಬಿಡಬೇಡಿ. ಒಂದು ಸಲ ನೀವು ಮಾಡಿದಂತಹ ಸಿನಿಮಾವೋ ಅಥವಾ ಕಥೆಯೋ ಅಥವಾ ಚಿತ್ರರಂಗದಲ್ಲಿ ಅವಕಾಶಗಳು ಸಿಗದೇ ಇರಬಹುದು, ಅಥವಾ ಸಿಕ್ಕಿರುವಂತಹ ಅವಕಾಶಗಳು ಕೂಡ ವ್ಯತ್ಯಾಸ ಆಗಬಹುದು. ಆದರೆ ಜೀವನದಲ್ಲಿ ಅದೇ ಶಾಶ್ವತ ಹೇಳುವಂಥದ್ದಲ್ಲ. ಜೀವನದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸಗಳು, ಬೇಕಾದಷ್ಟು ಅವಕಾಶಗಳನ್ನು ಭಗವಂತ ಕೊಡ್ತಾನೆ. ಆದರೆ ಆ ಫೀಲ್ಡಲ್ಲಿ ನೀವು ಇರಬೇಕು. ಆ ಫೀಲ್ಡಲ್ಲೇ ನೀವಿಲ್ಲ, ಒಂದು ಸಲ ಸೋಲಾಯಿತು ಅಂತೇಳಿ ಹೋಗಿಬಿಟ್ರೆ ಮತ್ತು ಪುನಃ ಅದು ಸಿಗಲಿಕ್ಕಿಲ್ಲ. ಅದಕ್ಕೆ ಮರಳಿ ಯತ್ನ ಮಾಡು ಎಂಬುದಾಗಿ ಹೇಳಿದ್ದಾರೆ ಹಿಂದಿನವರು. ಹಾಗಾಗಿ ಮರಳಿ ಯತ್ನವನ್ನು ಕಲೆಯ ವಿಷಯದಲ್ಲಿ ಮಾಡ್ತಾ ಬನ್ನಿ, ಅದನ್ನು ಕೈ ಬಿಡಬೇಡಿ. ಯಾಕಂದರೆ ಅದಕ್ಕೆ ಹೇಳ್ತಾರೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ. ಹಾಗಾಗಬಾರ್ದು. ನಾವು ಯಾವುದೋ ಒಂದು ಅವಕಾಶ ಬಂದಾಗ ಅದನ್ನೆಲ್ಲ ನಾವು ರೂಢಿ ಮಾಡ್ತೇವೆ, ಪ್ರಾಕ್ಟೀಸ್ ಮಾಡ್ತೇವೆ ಅಂದರೆ ಆಗೋದಿಲ್ಲ. ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಬೇಕು. ಯಾವತ್ತೂ ಕೂಡ ಪ್ರಾಕ್ಟೀಸ್ ಎಷ್ಟಿರುತ್ತೋ ಅಷ್ಟು ಎಲ್ಲದಕ್ಕೂ ಕೂಡ ಒಳ್ಳೆಯದು. ಹಾಗೆ ಕಲೆಯ ವಿಷಯದಲ್ಲಿ ಪ್ರಯತ್ನವನ್ನು ಮಾಡ್ತಾ ಬನ್ನಿ. 3ಯ ರಾಶಿಯ ಗುರು ಅನ್ನಂತಕ್ಕೆ ನಿಮ್ಗೆ ಒಳ್ಳೆಯದನ್ನು ಮಾಡ್ತಾ ಇದ್ದೇನೆ. ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥದ್ದು, ಗುರುಗಳ ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು, ಮತ್ತು ಎಲ್ಲೋ ಒಂದು ಕಡೆ ಪಿತರಾಜಿತ ಆಸ್ತಿ ಕಿರಿಕಿರಿ ಇದ್ದರೆ ಅದರ ಬಗ್ಗೆ ನೀವು ಸ್ವಲ್ಪ ತಲೆ ಕೆಡಿಸ್ಕೊಂಡು ಹೋರಾಟ ಮಾಡಿ ಎಲ್ಲೋ ಒಂದು ಒಳ್ಳೆಯದಾಗ್ತದೆ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀರಿ. ಆ ವಿಷಯದಲ್ಲೂ ಸ್ವಲ್ಪ ಮುಂದೆ ಹೋಗುವಂಥದ್ದು. ಯಾಕಂದರೆ ಮನುಷ್ಯನಿಗೆ ಎಲ್ಲೋ ಒಂದು ಸಲ ನಾವು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ಪಟ್ಟು ಹಿಡಿದು ಕೂತ್ಕೊಳ್ಬೇಕು. ಅದು ಹಿಡ್ಕೊಂಡಿದ್ದೀರಿ, ಅದನ್ನು ಬಿಡಬೇಡಿ. ಹಾಗೆ 4ನೇದಾಗಿ ಎಷ್ಟೋ ಒಂದು ಸಲ ನಿಮ್ಮ ಮನಸ್ಸಿಗೆ ಖಿನ್ನತೆ ಆಗುತ್ತೆ. ಯಾಕಂದರೆ ನೋಡಿ, 7.5 ಶನಿ ಬೇರೆ ನಡೀತಾ ಇದೆ, ನಿಮಗೆ ಎಲ್ಲವೂ ಕೂಡ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಆಲಸ್ಯತನ ಬರುವಂಥದ್ದು. ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ, ಫಲ ನೋಡಿದ್ರೆ 0 ಆಗ್ತಾ ಇದೆ, ಏನು ಮಾಡೋದು ಅಂತ ಅನಿಸುವಂಥದ್ದು. ಹೀಗೆಲ್ಲ ಅನಿಸುತ್ತೆ. ಎಲ್ಲ ವಿಷಯದಲ್ಲೂ ಕೂಡ ಎಲ್ಲರಿಗೂ ಕೂಡ ಅನಿಸುತ್ತೆ. ಆದರೆ ಅದನ್ನು ಬಿಡಬಾರ್ದು. ಅದನ್ನು ಮರಳಿ ಯತ್ನ ಮಾಡು ಅಂಥೇಳಿ ಪ್ರಯತ್ನ ಮಾಡಬೇಕು. ಹಾಗೆ ರಾಹು ನೋಡಿ ಏಕಾದಶಿಯಲ್ಲಿದ್ದಾನೆ. ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ, ಗಂಡ ಹೆಂಡತಿಗೋ ಅಥವಾ ಮಕ್ಕಳಿಗೋ, ಹೇಗೆ ಯಾರೋ ಒಬ್ಬರಿಗೆ ಸ್ವಲ್ಪ ವಿದೇಶ ಪ್ರಯಾಣ ಆಗುವಂಥದ್ದು, ಪ್ರಯಾಣದ ಯೋಗ ಬರುವಂಥದ್ದು, ಹೊರದೇಶಕ್ಕೆ ಹೋಗುವಂಥದ್ದು, ಅಥವಾ ಹೊರದೇಶದ ಕೆಲಸ ಎಲ್ಲ ಒಂದು ಕಡೆಗೆ ಅಭಿವೃದ್ಧಿ ಆಗುವಂಥದ್ದು ಹೀಗಾಗ್ತದೆ. ಹಾಗಾಗಿ ಪ್ರಯಾಣ ಯೋಗ ಬಹಳ ಮಟ್ಟಿಗಿದೆ. ವಿದೇಶದಲ್ಲೂ ಆಗ್ಬೋದು, ಸ್ವದೇಶದಲ್ಲೂ ಆಗ್ಬೋದು, ಅಥವಾ ಎಲ್ಲೂ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಊರಿಂದ ಬೇರೆ ಊರಿಗಾರು ಹೋಗುವಂಥ ಪ್ರಯಾಣಗಳಾಗಬಹುದು. ರಾಹು ಏಕಾದಶಿಯಿಂದ ಬಹಳಷ್ಟು ಪ್ರಯಾಣ ಯೋಗವನ್ನು ನಿಮ್ಮ ಕುಟುಂಬಕ್ಕೆ ನೀಡ್ತಾನೆ. ಹಾಗೆ 12ನೇ ರಾಶಿಯಲ್ಲಿ ಶನಿ ಮತ್ತು ಕುಜರಿದ್ದಾರೆ ನೋಡಿ. 7.5 ಶನಿ ನಡೀತಾ ಇದೆ. ಒಂದು 5 ವಿಷಯದಲ್ಲಿ ಜಾಗ್ರತೆ. ಒಂದನೇದಾಗಿ ಯಾವುದೇ ನಿರ್ಧಾರವನ್ನು ಕೂಡ ದಿಢೀರನೆ ಮಾಡಬೇಡಿ. ಎಷ್ಟೋ ನಿರ್ಧಾರವನ್ನು ಮಾಡಿಕೊಂಡು ಅದರಿಂದ ಕನೆಗೆ ತೊಂದರೆ ಅನುಭವಿಸಬೇಕಾಗತ್ತೆ. ಹಾಗಾಗಿ ದಿಢೀರನೆ ನಿರ್ಧಾರ ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ನೀವು ನಿಮ್ಮ ಚಿಂತನೆ ಏನಿದೆಯೋ ಫೋಕಸ್ ಕಡೆಗೆ ಜಾಸ್ತಿ ಪ್ರಯತ್ನ ಮಾಡಿ. ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೆಲಸದ ಬಗ್ಗೆ ಪ್ರಯತ್ನ ಮಾಡ್ತಾ ಇರಿ. ಎಷ್ಟೋ ಸಲ ಖಿನ್ನತೆ, ಚಿಂತೆ ಬರ್ತಾ ಇರುತ್ತೆ, ಆಲಸ್ಯತನ ಬರ್ತಾ ಇರುತ್ತೆ. ಅದನ್ನು ಕೂಡ ಮೆಟ್ಟಿ ಮನಸ್ಸನ್ನು ಸುದೃಢವಾದಂತಹ ಪ್ರಯತ್ನಕ್ಕೆ ಮಾಡಿಕೊಳ್ಬೇಕು. ಮನಸ್ಸನ್ನು ದೃಢವಾಗಿಟ್ಕೊಳ್ಬೇಕು. ಮನಸ್ಸನ್ನು ಒಂದು ಕೆಲಸಕ್ಕೆ ನಾವು ತೀರ್ಮಾನ ಮಾಡಿದ್ಮೇಲೆ ಹೆಜ್ಜೆಯನ್ನು ಹಿಂದಿಡಬಾರ್ದು. ಅದು ನಿಜವಾದಂಥ ಸಾಧಕರ ಲಕ್ಷಣ. ಹಾಗಾಗಿ ಹೆಜ್ಜೆಯನ್ನು ಮುಂದಿಡ್ತಾ ಬನ್ನಿ. ಆ ಹೆಜ್ಜೆಯು ಒಳ್ಳೆ ರೀತಿಯಾದಂಥ ವೃದ್ಧಿ ಕಡೆಗೆ ಬರುತ್ತದೆ. ಹಾಗೆ 3ನೇದಾಗಿ ಬಹಳಷ್ಟು ನಿಮ್ಮ ಮನಸ್ಸಲ್ಲೇನೋ ಚಿಂತೆ, ಮನೆಯಲ್ಲೇನೋ ಕುಟುಂಬದಲ್ಲೇ ಸಣ್ಣ ಪುಟ್ಟ ಕಲಹಗಳು, ಕಿರಿಕಿರಿ ನಡೀತದೆ ಈ ತಿಂಗಳಲ್ಲಿ. ಅದರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಒಬ್ಬರು ಹೇಳ್ತಾರೆ, ಒಬ್ಬರು ಕೇಳಬೇಕು, ಹೀಗೇನೋ ನಡ್ಕೊಂಡು ಹೋಗ್ತಾ ಇರ್ತದೆ ಸಂಸಾರ ಅಂತಂದರೆ. ಹೊಂದಾಣಿಕೆಯೇ ಜೀವನದ ಸಂಸಾರದ ಬಹಳ ಮುಖ್ಯವಾದಂಥ ಗುಟ್ಟು. ಹಾಗಾಗಿ ಜಾಸ್ತಿ ಚಿಂತೆ ಮಾಡಿ, ಜಾಸ್ತಿ ಏನೋ ಆಗುತ್ತೆ ಅಂಥೇಳಿ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನಿಮ್ಗೆ ಹಣಕಾಸು ಬರ್ತಾ ಇದೆ. ಯಾಕಂದರೆ ಇಷ್ಟೊತ್ತು ಈಗ ನನಗೆ ಹಣಕಾಸಿನ ವಿಷಯ ಹೇಳಲಿಲ್ಲ, ಹಾಗೆ ಹಣಕಾಸಲ್ಲಿ ಬರಲ್ಲ ಆಗಲ್ಲ ಹೇಳೋದನ್ನು ಬಿಟ್ಟುಬಿಡಿ. ನಿಮಗೂ ಕೂಡ ಅವಕಾಶಗಳಿದೆ. ನಿಮಗೂ ಕೂಡ ಖಂಡಿತವಾಗೂ ಆರ್ಥಿಕವಾದಂಥ ಸದೃಢವಾದಂಥ ಅವಕಾಶಗಳಿದೆ. ಹಿಂದೆಲ್ಲ ಬಹಳಷ್ಟು ಸಂಪಾದನೆ ಮಾಡಿದಿರಿ, ಇವತ್ತಿಲ್ಲದೇ ಇರಬಹುದು, ಮುಂದೆ ಬರುತ್ತೆ. ಯಾಕಂದರೆ ಈ ಜಗತ್ತೇ ಪರಿವರ್ತನೆಯ ನಿಯಮ, ಒಂದೇ ಥರ ಇರುವುದಿಲ್ಲ. ಇದು ಎಲ್ಲ ರೀತಿಯಾಗೂ ಸುತ್ತಾ ಇರುತ್ತೆ. ಒಂದು ಸಲ ಮೇಲಕ್ಕೆ ಬರುತ್ತೆ, ಇನ್ನೊಂದೊಂದು ಸಲ ಮೇಲಕ್ಕೆ ಬರುತ್ತೆ ಅಷ್ಟೇ ಜಗತ್ತಿನಲ್ಲಿ. ಹಾಗಾಗಿ ನಾವು ಸಂಪಾದನೆ 1 ತಿಂಗಳ ಇಲ್ಲ, 1 ತಿಂಗಳ ಕಷ್ಟ, 1 ತಿಂಗಳ ಚಿಂತೆ ಅಂತ ಹೇಳಿ ಮರುಗುತ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಏನೇ ಕಷ್ಟ ಬರಬಹುದು, ಮಾತಿಂದ ಬಗೆಹರಿಸಬಹುದು. ಕೂತ್ಕೊಂಡು ಇನ್ನೊಬ್ಬರ ಹತ್ರ ಸಮಸ್ಯೆ ಬಂದಾಗ ಸಮಕ್ಷಮವಾಗಿ ಮಾತಾಡುವಂಥದ್ದು, ಅಥವಾ ಜೀವನದಲ್ಲಿ ಯಾವ್ಯಾವ ಹುದ್ದೆ ಹೇಗೆ, ಯಾವ್ಯಾವ ವೃತ್ತಿ ಹೇಗೆ ಅಂಥೇಳಿ ಇನ್ನೊಬ್ಬರ ಜೊತೆಗೆ ಓಡಾಡಿ ಅವರು ಸಹಕಾರ ತೆಗೆದುಕೊಂಡು ತಿಳ್ಕೊಳ್ಳುವಂಥದ್ದು. ಎಷ್ಟೋ ಸಲ ನೋಡಿ, ಮೊನ್ನೆ ಒಬ್ಬರು ಜಾತಕ ಬೀಜ ಇವ್ರದ್ದು
ಮೇಷರಾಶಿಯವರು ನೋಡಿದಾಗ ಅನಿಸ್ತಾ ಇತ್ತು ಬಿಸ್ನೆಸ್ ಶುರು ಮಾಡಿಬಿಟ್ಟಿದ್ದಾರೆ, ಆದರೆ ಹಿಂದೆ ಬರಲಿಕ್ಕೂ ಆಗಲ್ಲ, ಮುಂದೆ ಹೋಗಲಿಕ್ಕೂ ಆಗಲ್ಲ. ಹಿಂದೆ ಬಂದರೆ ಬಹಳಷ್ಟು ಲಾಸು, ಮುಂದೆ ನಡೆಸೋಣ ಅಂತಂದರೆ ಆ ಪ್ರತಿ ಕ್ಷಣವೂ ಕೂಡ ಲಾಸ್ ಆಗುತ್ತೆ. ಏನು ಮಾಡಬೇಕು? ಅಟ್ಲೀಸ್ಟ್ ಇರುವುದನ್ನು ಯಥಾಸ್ಥಿತಿಗೆ ಇಟ್ಕೊಂಡು ಒಂದು ಚೆನ್ನಾಗಿ ಆಗೋವರಿಗಾದರೂ ಕೂಡ ಅದನ್ನು ವಹಿಸ್ಕೊಡ್ಬೇಕು, ಅಥವಾ ಅದನ್ನು ಕ್ಲೋಸ್ ಮಾಡಿಕೊಂಡು ನಷ್ಟ ಆಗುವುದನ್ನಾದರೂ ತಪ್ಪಿಸಬಹುದು, ಲಾಭ ಆಗದೇ ಇರಬಹುದು, ಅಟ್ಲೀಸ್ಟ್ ನಷ್ಟ ಆಗುವಂಥದ್ದನ್ನು ತಪ್ಪಿಸಬಹುದು. ಹಾಗಾಗಿ ಸ್ವಲ್ಪ ಹಂತವಾಗಿ ಬಿಸ್ನೆಸ್ಸನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮೇಷರಾಶಿಯವರಿಗಾಗಿದೆ ಒಂದು ವೃತ್ತಿಯಲ್ಲಿ ಸರಿಯಾದ ಗಟ್ಟಿಯಾದಂಥ ವ್ಯವಸ್ಥೆ ಇಲ್ಲ. ಎರಡನೇದಾಗಿ ಮನೆಯಲ್ಲಿ ಕಿರಿಕಿರಿ, ಇನ್ನೊಬ್ರು ಈ ಥರ ಹೇಳ್ತಾ ಇದ್ದಾರೆ ಅಂಥೇಳಿ ಏನು ಚಿಂತೆ ಮಾಡೋದು. ಮೂರನೇದಾಗಿ ಇದ್ದಕ್ಕೆಲ್ಲ ಇದ್ದೀರಿ, ಆದರೂ ಆರೋಗ್ಯದಲ್ಲಿ ಏನೋ ಒಂದು ಸ್ವಲ್ಪ ಖಿನ್ನತೆ, ಆರೋಗ್ಯದಲ್ಲಿ ಏನೋ ಕಿರಿಕಿರಿ, ಪುನಃ ಒದ್ದಾಟಗಳು ಬರ್ತಾ ಇದೆ, ಏನು ಮಾಡಲಿ ಅಂಥೇಳಿ. ಇಂತಹದ್ದೆಲ್ಲ ಬಹಳಷ್ಟು ಒಂಥರ ಜಂಜಾಟದ ವ್ಯವಸ್ಥೆ ಇದೆ, ಅಷ್ಟೊಂದು ಕ್ಲಿಯರ್ ಆಗಲಿಲ್ಲ. ಹಾಗಾಗಿ ಕ್ಲಾರಿಟಿ ಎಲ್ಲಿ ಯಾರಿಗೆ ಹೇಗೂ ಕೂಡ ಸಿಗುವುದಿಲ್ಲ. ಸಿಕ್ಕಿರುವಂತಹ ಕ್ಲಾರಿಟಿಯೇ ಕರೆಕ್ಟು, ನಾನು ಈ ಥರ ಮಾಡ್ತಾ ಇದ್ದೇನೆ, ಈ ಥರ ನನ್ನ ಗೋಲ್ ಹೀಗೆ, ನಾನು ಈ ಥರ ಸಾಧನೆಯನ್ನು ಮಾಡಿಕೊಂಡು ಮುಂದೆ ಹೋಗಬೇಕು ಹೇಳುವಂತಹ ದೃಢವಾದಂತಹ ವಿಶ್ವಾಸವನ್ನು ಇಟ್ಟುಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತಾ ಹೋಗಿ. ಯಾಕಂದರೆ ಮನುಷ್ಯನಿಗೆ ಚಂಚಲವಾದಂಥ ಸ್ವಭಾವ ಬರ್ತದೆ. ಈ ಶಾಸ್ತ್ರ ನಡೀತಾ ಇರೋದ್ರಿಂದ ಬಹಳಷ್ಟು ಒಂದು 5 ನಿಮಗೆ ಈ ಸಮಯದಲ್ಲಿ ಬರ್ತಾ ಇರ್ಬೋದು. ಒಂದು ಆಲಸ್ಯತನ, ವಾಹನದಲ್ಲಿ ಸ್ವಲ್ಪ ಚಿಂತೆ, ಮತ್ತು ಫೈನಾನ್ಸ್ ಏನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ಕಿರಿಕಿರಿ ಇರುವಂಥದ್ದು, ಮತ್ತು ಮನೆ ಅಥವಾ ವಾಹನ ಏನಾದರೂ ಚೇಂಜ್ ಮಾಡಬೇಕೋ ಬಿಡಬೇಕೋ ಅದೊಂದು ಸ್ವಭಾವ. ಹಾಗೆ ಜೀವನದಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಬೇಸರದಲ್ಲಿ ಇದ್ದಾಗ ಅನಿಸುತ್ತೆ ನಿಮಗೆ, ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಇದ್ದಾರಾ ಅಂತ ಅನಿಸುತ್ತೆ ಕೇಳಿದ್ರೆ ಅದು ಅನಿಸೋದಿಲ್ಲ, ನಿಮಗೆಲ್ಲೋ ಒಂದು ಕಡೆ ಚಿಂತೆ ಅನಿಸುತ್ತೆ. ಹಾಗಾಗಿ ಇದನ್ನೆಲ್ಲ ಬದಿಗೊತ್ತಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೆಜ್ಜೆಯನ್ನು ಮೇಲಕ್ಕೆ ಹೆಜ್ಜೆಯನ್ನು ಇಡ್ತಾ ಹೋಗಬೇಕು. ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಎಲ್ಲೋ ಒಂದು ಕಡೆ ನಮಗೆ ಆ ಭಗವಂತ ಕೊಡ್ತಾನೆ. ಈ ದಿವಸ ಇಲ್ಲದೇ ಇರಬಹುದು, ನಾಳೆ ದಿವಸ ಸಿಗಬಹುದು. ಇವತ್ತು ಬಹಳಷ್ಟು ಸಂಪತ್ತು ಇರಬಹುದು ಕೆಲವು ಜನಕ್ಕೆ, ನಾಳೆ ಸಂಪತ್ತು ಇಲ್ಲದೇ ಇರಬಹುದು. ಹಾಗಾಗಿ ಯಾವುದನ್ನು ಕೂಡ ಅಷ್ಟೊಂದು ಹಚ್ಕೊಂಡು ಅದರ ಹಿಂದೆಯೇ ಓಡದೇ ಇರುವ ಹಾಗೆ ನಿಮ್ಮ ಬಹಳ ಮುಖ್ಯವಾದಂಥ ಗುರಿ ಏನು, ಉದ್ದೇಶ ಏನು ಹೇಳುವುದನ್ನು ಯೋಚನೆ ಮಾಡುತ್ತಾ ಆ ಗುರಿ ಕಡೆಗೆ ಜೀವನದ ಪರ್ಯಂತವಾಗಿ, ಈ ತಿಂಗಳ ಪರ್ಯಂತವಾಗಿ ಹೋಗ್ತಾ ಬನ್ನಿ. ಬೇರೆದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ನಕ್ಷತ್ರ ಪರಿಹಾರಗಳೇನು ಈ ತಿಂಗಳಲ್ಲಿ ಮಾಡುವಂಥದ್ದು? ಒಂದು ನೋಡಿ, ಅಶ್ವಿನಿ ನಕ್ಷತ್ರದವರು ಸಾಧ್ಯವಾದರೆ 5ನೇ ತಾರೀಕಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಹಾಗಣಪತಿಯನ್ನು ಆರಾಧನೆ ಮಾಡಿ. ಸಂಕಷ್ಟರ ಚತುರ್ಥಿ ಇದೆ 5ನೇ ತಾರೀಕಿಗೆ, ಹಾಗೆ ಗಣೇಶನ ದೇವಸ್ಥಾನಕ್ಕೆ ಹೋಗುವುದು, ಗಣಪತಿಗೆ ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ಸಾಧ್ಯವಾದರೆ ಮಹಾಗಣಪತಿಯ ಅಷ್ಟೋತ್ತರ ಶತನಾಮ ಅಂತಿದೆ. ವಿನಾಯಕಾಯ ನಮಃ, ವಿಘ್ನರಾಜಾಯ ನಮಃ, ಗೌರಿಪುತ್ರಾಯ ನಮಃ, ಗಣಪತಿ ಅಷ್ಟೋತ್ತರ ಶತನಾಮವನ್ನು ಸ್ಮರಣೆ ಮಾಡಿ. ಹಾಗೆ ಭರಣಿ ನಕ್ಷತ್ರದವರು 17ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಸಾಧ್ಯವಾದರೆ ಅಮಾವಾಸ್ಯೆ ದಿವಸ ಈಶ್ವರನಿಗೆ ಅಭಿಷೇಕ ಮಾಡಿ, ಅಥವಾ ಮನೆಯಲ್ಲೇ ಈಶ್ವರಲಿಂಗ ಅಥವಾ ಏನಾದರೂ ವಿಗ್ರಹವೋ ಅಥವಾ ಏನು ಮನೆಯಲ್ಲೇ ಫೋಟೋ ಇದ್ದರೂ ಪರವಾಗಿಲ್ಲ, ಬಿಲ್ವಪತ್ರ ಅರ್ಚನೆಯನ್ನು ಮಾಡ್ತಾ ಬನ್ನಿ, ಅದರಿಂದ ಬಹಳ ಶುಭವಾಗ್ತದೆ. ಹಾಗೆ ಕೃತಿಕಾ ನಕ್ಷತ್ರ 1ನೇ ಪಾದವರು 20ನೇ ತಾರೀಕು ನೋಡಿ ಅಕ್ಷತ ತೃತೀಯ ಇದೆ. ಹಾಗಾಗಿ ಏನಾದರೂ ಒಂದು ಹೋರಾಟ ಮಾಡಿ, ಏನಾದರೂ ಒಂದು ನಾನು ಸಾಧನೆ ಮಾಡ್ತೇನೆ, ಏನಾದರೂ ಒಂದು ಕೆಲಸ ನಿಂತ್ಕೊಳ್ತೇನೆ ಹೇಳುವಂಥ ದೃಢವಾದಂಥ ಸಂಕಲ್ಪವನ್ನು ಮಾಡಿ ಆ ದಿವಸ ಅಕ್ಷತೃತೀಯ ದಿವಸ ಏನು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ, ಒಂದನೇದಾಗಿ ನೀವು ಏನಾದರೂ ಒಂದು ನೂತನವಾದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದು, ಅಥವಾ ಒಳ್ಳೆ ರೀತಿಯಾದಂಥ ಕೆಲಸದಲ್ಲಿ ಭಾಗವಹಿಸುವಂಥದ್ದು ಮಾಡಿ. ಆ ದಿವಸ ಆದಿತ್ಯ ಹೃದಯ ಸ್ತೋತ್ರ ಅಂತಿದೆ, ನೆನಪಿಟ್ಕೊಂಡು ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣೆ ಮಾಡಿ. ಯಾಕಂದರೆ ಬಹಳ ಮುಖ್ಯವಾದಂಥದ್ದು, ಎಲ್ಲ ಕಡೆಗೂ ಕೂಡ ನಮಗೆ ಜಯವನ್ನು ಕೊಡುವಂಥದ್ದು ಆದಿತ್ಯ ಹೃದಯ ಸ್ತೋತ್ರ. ಹಾಗಾಗಿ ಅಂತಹ ಜಯವನ್ನು ಭಗವಂತನ ಅನುಗ್ರಹಿಸಲಿ. ಅನೇಕ ಕಷ್ಟಗಳು ನಷ್ಟಗಳು ಎಲ್ಲ ಪರಿಹಾರ ಆಗಿ ಆ ಭಗವಂತನ ಪರಿಪೂರ್ಣವಾದಂಥ ಅನುಗ್ರಹ ಆಶೀರ್ವಾದವಾಗಲಿ ಅಂಥೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.